ಇವತ್ತಿಂದು ಬ್ಲಾಗ್ಸ್ ಏನಪ್ಪ ಸ್ಪೆಷಲ್ ಅಂತಂದರೆ ನಾನು ಅಮ್ಮ ಊರಿಗೆ ಬಂದಿದ್ದೀನಿ. ಇವತ್ತು ದೊಡ್ಡಮ್ಮ ಫೆಸ್ಟಿವಲ್ ಇದೆ, ಹಾಗಾಗಿ ಫುಲ್ ಡೇ ಫೆಸ್ಟಿವಲ್ದೇ ವ್ಲಾಗ್ಸ್ ಇರುತ್ತೆ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ದೊಡ್ಡಮ್ಮ ದೇವರು ಮತ್ತು ದೂತರಾಯ ಮನೆಗೆ ಬಂದು ಕಾಯಿ ಓಡಿಸ್ಕೊಂಡು ಹೋಗ್ತಾ ಇತ್ತು. ಇದು ಫಸ್ಟ್ ಟೈಮ್ ಈ ಥರ ಬಂದಿರೋದು ಇಷ್ಟು ವರ್ಷಕ್ಕೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ. ಆದರೆ ಇಷ್ಟು ವರ್ಷ ಮಾಡಿದ ಬೇರೆ ಈ ವರ್ಷ ದೂತರಾಯ ಎಲ್ಲ ಇರೋದಕ್ಕೆ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ನಮಗಂತೂ. ಈ ಹಬ್ಬ ತುಂಬಾ ಖುಷಿ ಆಯಿತು. ದೂತರಾಯನ್ನು ದೊಡ್ಡಮ್ಮ ದೇವ್ರ ಕಳಸನೂ ದೊಡ್ಡಮ್ಮ ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟು, ಕೆಂಚರಾಯಂಗೆ ನಾನ್ ವೆಜ್ ಅಂದರೆ ಆಗಲ್ಲ, ಅದು ಯಾಕೆಂದರೆ ಸ್ವೀಟ್, ಹಂಗಾಗಿ ಮಸ್ಯಮ್ಮ ದೇವ್ರ ಸ್ಥಾನಕ್ಕೆ ಕೂರಿಸೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡಮ್ಮಂಗೆ ಮರಿ ಕಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಒಂಥರ ಚೆನ್ನಾಗಿರುತ್ತೆ, ಒಂದು ಕಡೆಯಿಂದ ಬೇಜಾರು ಸಹ ಆಗುತ್ತೆ. ನಮ್ಮ ಖುಷಿಗೋಸ್ಕರ ಕುರಿ ಮರಿನ ಕಡಿಬೇಕಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ, ದೇವ್ರ ಹರಕೆ ಇದೆ, ಹಬ್ಬ ಅಂತಂದಮೇಲೆ ಕಡಿಲೇಬೇಕು. ಹಾಗಾಗಿ ನಮ್ಮೂರಲ್ಲೂ ಸಹ ಎಲ್ಲರೂ ದೊಡ್ಡಮ್ಮ ದೇವರಿಗೆ ಮರಿ ಕಡಿಯೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಫಸ್ಟು ಮರಿ ಕಡಿಬೇಕು ಅಂತಂದರೆ ಅದು ತಲೆ ಹಿಂಗೆ ಅಳ್ಳಾಡ್ಸಿದ್ರೇ ಕಡಿಬೇಕಂತೆ. ಹಾಗಾಗಿ ನೀರು ಹಾಕ್ಬಿಟ್ಟು ಅದು ಕತ್ತಳ್ಳಾಡಿಸ್ಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದಾರೆ ಎಲ್ಲರೂ. ನಮ್ಮೂರಲ್ಲಿರೋ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಮೊದಲನೇದಾಗಿ ಯಾವ್ದು ಕಡಿತಾರೋ ಅದಕ್ಕೆ ಕೊಂಬಿರಬೇಕಂತೆ, ಇಲ್ಲ ನೀಲಗಿರಿ ವಾತ ಆಗಿರಬೇಕು. ಅದಕ್ಕೆ ಈ ಸಲ ಮೊದಲನೇ ಸತಿ ಕೊಂಬಿರೋ ಟಗರು ಮರಿನ ಕಡಿತಾ ಇದ್ದಾರೆ.
ಇದು ನಮ್ಮೂರಲ್ಲಿರೋ ಗ್ರಾಮ ದೇವತೆ ದೊಡ್ಡಮ್ಮ ದೇವರು. ಇದೇ ದೇವ್ರದೇ ಹಬ್ಬ ಮಾಡ್ತಾ ಇರೋದು ಇವಾಗ. ಇದು ದೂತ್ರಾಯ ಹಬ್ಬ ಅಂತಂದರೆ ನೆಂಟರನ್ನ ಬಿಟ್ಟು ಹಬ್ಬ ಮಾಡೋಕ್ಕಾಗುತ್ತಾ? ಹಾಗಾಗಿ ನಮ್ಮ ಮನೆಗೂ ಸಹ ನೆಂಟರು ಬಂದಿದ್ರು. ಅದರಲ್ಲೂ ನಮ್ಮ ಅಜ್ಜಿ ಬಂದಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಅಡುಗೆ ಮಾಡೋದೇ ಆಗೋಯಿತು. ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇತ್ತು. ನಾವು ಸಾಯಂಕಾಲ ಆಯ್ತಂತೆಲ್ಲ ಆರತಿ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಹೆಂಗ್ ರೆಡಿ ಆಗಿದ್ದಾಳೆ ನೋಡು, ಅವಳು ನೋಡು ದಾಮಿನ ಅಗು, ದಾಮಿ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ. ಆರತಿನ ಜೊತೆಲೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೂತ್ರಾಯ ಎಲ್ಲರ ಮನೆ ಹತ್ರನೂ ಬಂದು ಜೊತೆಲೇ ಕರ್ಕೊಂಡೋಯ್ತು. ಊರಲ್ಲಿರೋ ಎಲ್ಲ ಮನೆಗಳ ಆರತಿನ ಕರ್ಕೊಂಬಂದು ಮಸಿಯಮ್ಮ ದೇವರಿಗೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ದೊಡ್ಡಮ್ಮ ದೇವರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಬಂದಿದೆ. ಎಲ್ಲ ಮನೆಯಲ್ಲೂ ಎಡೆ ತಗೊಂಬಂದು ಕೊಟ್ಟು ಆರತಿ ತೊಗೊಂಬಂದು ಕೂರಿಸಿದ್ಮೇಲೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಇದು ಚಿಕ್ಕಮ್ಮ ದೇವ್ರ ಪೂಜೆ ಮಾಡಿರೋದು. ಇದು ಲಾಸ್ಟಿಗೆ ಫೈನಲ್ ಗಟ್ಟೆ ಉಗ್ಗಿಸ್ಬೇಕು ಅಂತ ಹೇಳ್ಬಿಟ್ಟು ಉಗ್ಗಿಸ್ತಾ ಇದ್ದಾರೆ. ಫೈನಲ್ಲಾಗಿ ಪೂಜೆ ಎಲ್ಲ ಮುಗೀತು. ಊಟ ಎಲ್ಲ ಆದಮೇಲೆ ಈಚೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇದು ಮಾರನೇ ದಿನ ಕಂಟಿನ್ಯೂ ಬ್ಲಾಗ್ ಇದೆ. ಮತ್ತೆ ದೇವ್ರನ್ನ ದೇವಸ್ಥಾನಕ್ಕೆ ಮತ್ತೆ ಕೂರಿಸ್ಬೇಕಲ್ಲ, ಹಾಗಾಗಿ ಊರು ಸುತ್ತ ಕುಣಿಸಿ ಮೆರವಣಿಗೆ ಮಾಡಿಬಿಟ್ಟು ಆಮೇಲೆ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು.
ಮಧ್ಯಾಹ್ನ ಅಂತಂದರೆ ಹೊಸಿ ಬಿಸಿಲಿರುತ್ತೆ, ಆಗೋ ಹೇಗೋ ಎಲ್ಲೋ ನೆರಳು ನೋಡ್ಕೊಂಡು ನಾವು ದೇವ್ರು ನೋಡೋಣ ಅಂತ ಕೂತ್ಕೊಂಡಿದ್ವಿ. ನಮ್ಮ ಪುಟಾಣಿ ಅಲ್ಲಿ ದೇವ್ರು ಕುಣಿತಾ ಇರ್ಬೇಕಾದ್ರೆ ನಾನು ಕುಣಿತೀನಿ ಅಂತ ಹೇಳ್ಬಿಟ್ಟು ವಾಟರ್ ಬಾಟ್ಲನ್ನೇ ದೇವ್ರು ಮಾಡಿಬಿಟ್ಟು ಕುಣ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಲಾಸ್ಟ್ ಫೈನಲ್ ಆಗಿ ಕಡಲೆಪುರಿಲಿ ಮಣೆ ಹಾಕೋಕ್ಕೆ ತೂತ್ರ ಹಿಂಗೆ ಸ್ಟಾರ್ಟ್ ಮಾಡಿದ್ರು. ನೋಡಿದ್ರಲ್ಲ, ಈ ವಿಡಿಯೋ ನಮ್ಮೂರಲ್ಲಿ ನಡೆದಿರೋ ದೊಡ್ಡಮ್ಮ ದೇವ್ರದ್ದು 2 ದಿನದ ಬ್ಲಾಗ್ಸ್ ವೀಡಿಯೋಸ್ ಇದೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ನಮ್ಮೂರಲ್ಲಿ ಹಬ್ಬ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್.